ನೋಡ್ರಿ ನಾನು ಒಂದು ಬೌಲ್ ತಗೊಂಡಿದ್ದೀನಿ. ಅದ್ರೊಳಗ 2 ಸ್ಪೂನ್ ಮೊಸರು ಹಾಕ್ಲಿಕತ್ತೀನಿ. ನೋಡ್ರಿ ಇಷ್ಟು ಥಂಡಿ ಇತ್ತು ಎಲ್ಲಾ ಇದ್ರೂ ಕೂಡ ಮೊಸರು ಎಷ್ಟು ಮಸ್ತ್ ಹೆಪ್ಪಾಗ್ಯದಂತ, ಹುಳಿ ಕೂಡ ಆಗಿರಂಗಿಲ್ಲ. ಇದನ್ನ ಚಂದಾಗಿ ಬೀಟ್ ಮಾಡ್ಕೊಂಡ್ಬಿಡೋಣಂತ. ಒಂದ್ ಸ್ವಲ್ಪ ನೀರ್ ಹಾಕಿ ಬೀಟ್ ಮಾಡೋಣ. ನಮಗಿದ ಸೆಮಿ ಲಿಕ್ವಿಡ್ ಆಗ್ಬೇಕ್ರಿ, ಬಹಳ ಗಟ್ಟಿ ಇರಬಾರ್ದ, ಹಂಗಂತ ಬಹಳ ಕನ್ಸಿಸ್ಟೆನ್ಸಿ ನೀರ್ ಆಗಬಾರ್ದು, ಸೆಮಿ ಲಿಕ್ವಿಡ್ ಇರ್ಬೇಕ. ಈಗ ಇದಕ್ಕ ಮಸಾಲೆ ಹಾಕೊಂಡ್ರಿ. ಇದ್ಯಾವ ಮಸಾಲೆ ಅಂತ ನಿಮ್ಗೆ ಗೊತ್ತಾಗ್ಬೇಕಂದ್ರೆ ಈ ವಿಡಿಯೋ ನೋಡ್ತಾ ಹೋಗಿ. ಸೊ ನನ್ನ ಹುಬ್ಬಳ್ಳಿ ಅಡಿಗೆ ಮನೆ ಅಂಡ್ ಲೈಫ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ ಬರ್ತದಲ್ಲ, ಅಲ್ಲಿ ಪ್ರೆಸ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರ್ತದ. ನನ್ನ ಅಪ್ಲೇ ಕಮೆಂಟ್ ಮಾಡ್ರಿ. ಯಾರ್ಯಾರು ಮಾಡ್ಲಿಕತ್ತಿರಲ್ಲ ತುಂಬಾ ತುಂಬಾ ಧನ್ಯವಾದಗಳು ಹೇಳ್ತಾ, ನೋಡ್ರಿ ಅದಕ್ಕೊಂದ್ ಸ್ವಲ್ಪ ಹಸಿ ಕೊಬ್ಬರಿ ಹಾಕಿದ್ವಿ, ಆಮೇಲೆ ಒಂದ್ ಸ್ವಲ್ಪ ಕೊತ್ತಂಬರಿ ಹಾಕಿದೆ. ಈಗ ಹಸಿ ಶುಂಠಿ ಕೂಡ ಹೆರದ ಹಾಕ್ಲಿಕತ್ತೀನಿ. ಟೇಸ್ಟ್ ನಿಮಗ ಚಲೋ ಕೊಡ್ತದ, ಎನ್ಹ್ಯಾನ್ಸ್ ಮಾಡ್ತದ ಅನ್ನೋದಕ್ಕ ಹಸಿ ಶುಂಠಿನೂ ಹೆರದ್ ಹಾಕಿ ಚಂದಾಗಿ ಒಂದ್ಸಲ ಇದನ್ನೆಲ್ಲ ಕೈ ಆಡ್ಸ್ಕೊಂಡ್ಬಿಡೋಣಂತ್ರಿ. ಇದು ಪೂರಿಗ, ಚಪಾತಿಗ, ಭಕ್ರಿಗ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ರೀ. ಮತ್ತ ಚಂದ ಕಾಣ್ಬೇಕಲ್ರಿ ಮ್ಯಾಲ್ ನೋಡ್ಲಿಕ್ ನಿಮ್ಗೆಲ್ಲ, ಅದಕ್ಕಂತ ಹೇಳಿ ಒಣ ಮೆಣಸಿನ್ಕಾಯಿ ಹುರಿದಿದ್ದೆ ಅದನ್ನ ಹಾಕಿನಿ, ಕರ್ದ್ ಹಾಕೇನಿ ರೀ. ಆಮೇಲೆ ಕೊತ್ತಂಬರಿ ಹಾಕಿನಿ. ನೋಡ್ರಿ ಎಷ್ಟು ಚಂದ ಅನಸ್ತದ ಅಂತ, ತಗೊಂಡು ತಿನ್ಬೇಕ ಅನಸ್ತದ. ಹೆಂಗ್ ಮಾಡೇನಿ ತೋರಿಸ್ತೀನಿ ಬರ್ರಿ. ಫಸ್ಟ್ ಬೆಂಡಿಕಾಯಿ ತಗೊಂಡೇನ್ರಿ, ಅವನ್ನ ಸಣ್ಣಗ್ ಹೆಚ್ಚಬೇಕ್ರಿ. ನಾ ಹೆಚ್ಚೋದೇನಂತ ಹೇಳಿ ಏನ್ ಮಾಡೇನಿ ತೋರಿಸ್ತೀನಿ ಬರ್ರಿ. ಹಸಿ ಮೆಣಸಿನ್ಕಾಯಿ ತಗೊಂಡೇನಿ, ಕೊತ್ತಂಬರಿ ತಗೊಂಡೇನಿ, ಕರಿಬೇವು ತಗೊಂಡೇನಿ. ಆ ಬೆಂಡಿಕಾಯಿನ ಈ ಕಟರ್ ಒಳಗ್ ಹಾಕಿ ಸಣ್ಣಗ್ ಮಾಡ್ಕೊಂಡ್ಬಿಡ್ತೇನ್ರಿ. ಸಣ್ಣಗರ ಹೆಚ್ಚಬೇಕು, ಇಲ್ಲ ಅಂದ್ರೆ ಈ ರೀತಿ ಕಟರ್ ಒಳಗ್ ಹಾಕಿ ತಕೊಂಡ್ಬಿಟ್ರ ನಿಮ್ಗ ರೆಡಿ ಆಗ್ಬಿಡ್ತದ. ಈಗ ಒಂದ್ ಬುಟ್ಟಿ ಕಾಯ್ಲಿಕ್ಕಿಟ್ಟೆ, ಅದಕ್ ಒಂದೇ ಸ್ಪೂನ್ ಎಣ್ಣೆ ಹಾಕಿದೆ, ಅದಕ್ ಒಂದ್ ಅರ್ಧ ಸ್ಪೂನ್ ಅಷ್ಟು ಸಾಸಿವೆ ಹಾಕಿದೆ. ಚಟಪಟ ಅಂದ್ಮೇಲೆ ಒಣ ಮೆಣಸಿನ್ಕಾಯಿ ಹಾಕಿ ಕರೆದು ತಕೊಂಡ್ಬಿಡ್ತೇನೆ. ತೋರ್ಸಿದ್ನಲ್ಲ ನಿಮ್ಗ ರಾಯ್ತಕ್ಕ ಮೇಲೆ ಹಾಕಿದ್ದೆ ಅಂತ, ಇದೇ ಮೆಣಸಿನ್ಕಾಯಿ ಹಾಕಿದ್ದೀನಿ ಅದಕ್ಕ. ಸೊ ನೋಡ್ರಿ ಅದಾದಂದ್ರ ಹಸಿ ಮೆಣಸಿನ್ಕಾಯಿ ಹಾಕ್ತೇನ್ರಿ. ಹಾಕಿ ಚಂದಾಗಿ ತಾಳಿಸ್ಬಿಡೋಣಂತ. ಇದಕ್ಕ ಎಣ್ಣೆ ಕೂಡ ಬಾಳ್ ಬ್ಯಾಡ್ರಿ. ನನ್ನ ಅಡಿಗೆ ಆದಷ್ಟು ನಿಮಗೇನ್ ತೋರಿಸಿನಲ್ಲ ಅದ್ರೊಳಗೆ ಎಣ್ಣೆ ಅಂಶ ಕಮ್ಮಿ ಇರುವುದೇ ನಾನು ನಿಮ್ಗೆ ತೋರಿಸ್ಕೊಡ್ತೇನೆ. ಹೆಲ್ದಿ ಆಗಿರ್ಬೇಕು, ಆಮೇಲೆ ಟೇಸ್ಟಿಯಾಗೂ ಇರ್ಬೇಕು ಅಂತ ಹೇಳಿ ತೋರಿಸಿರ್ತೇನೆ. ಅಷ್ಟ್ರಲ್ಲೇ ನೋಡ್ರಿ ಏನ್ ಹಾಕಿದೆ, ಕರಿಬೇವು ಹಾಕಿದೆ. ಅದನ್ನು ಹಾಕಿ ಚಂದಾಗಿ ಈ ರೀತಿ ತಾಳ್ಸೋಣಂತ. ಕರ್ದಂಗ್ ಆಗ್ಬೇಕ್ರಿ ಆ ಎಣ್ಣಿ ಒಳಗ ಅಂತ ಹೇಳಿ. ಈಗ ಅದೇನ್ ಬೆಂಡಿಕಾಯಿ ಹೆಚ್ಚಿಟ್ಕೊಂಡಿತ್ತಲ್ಲ ಅದನ್ನ ಹಾಕಿ ಕೈ ಆಡ್ಸೋಣಂತ. ಸಣ್ಣ ಉರಿ ಒಳಗಿಟ್ಟೆ ಮಾಡ್ಬೇಕ್ರಿ ಇದನ್ನ, ಕೈ ಆಡ್ಸೋ ಕೆಲ್ಸಾನ. ಅದಕ್ ಆಗ್ತಿರ್ಲಿ ಅಲ್ಲಿ ತನಕ ಇಲ್ಲಿ ನಾವು ಹಿಟ್ ಕಲ್ಸ್ಕೊಳ್ಳೋಣಂತ. ಮಲ್ಟಿ ಗ್ರೇನ್ ರೋಟಿ ಮಾಡ್ಲಿಕತ್ತೇನೆ. ಅಂದ್ರ ಓಟ್ಸ್ ತಗೊಂಡೇನ್ರಿ, ಅದನ್ನ ಮಿಕ್ಸಿಗೆ ಹಾಕಿ ಅದನ್ನ ಒಂದು ಬೌಲ್ ತಗೋತೇನ್ರಿ ಹಿಟ್ಟ ಓಟ್ಸ್ದ. ಒಂದ್ ಬೌಲ್ ಗೋಧಿ ಹಿಟ್ಟು ಹಾಕೋಣಂತ್ರಿ ಅದಕ್ಕ. ನೋಡ್ರಿ ಒಂದ್ ಬೌಲ್ ಗೋಧಿ ಹಿಟ್ಟು ಹಾಕಿದೆ, ಬೌಲ್ ಏನ್ ಹಾಕ್ತೇನೆ, ಕಡ್ಲಿ ಹಿಟ್ಟು ಹಾಕ್ತೇನೆ. 3 ರೋಟಿ ಮಾಡೋಣಂತ. ಒಂದ್ ಅರ್ಧ ಚಮಚ ಅರಿಶಿನ ಹಾಕಿದೆ, ಸ್ವಲ್ಪ ಉಪ್ಪು ಹಾಕಿದೆ, ಅಜ್ವಾಯಿನ್ ಹಾಕಿದೆ ರೀ. ನಾ ಆ ರಾಯ್ತಾ ಒಳಗ ಜೀರಿಗೆ ಹಾಕೇನಿ, ಮುಂದ್ ಹಾಕ್ತೇನ್ರಿ. ಈಗ ಇದಕ್ಕ ಅಜ್ವಾಯಿನ್ ಹಾಕಿನಿ. ಹಾಕಿ ಚಂದಾಗಿ ಇದನ್ನ ಫಸ್ಟ್ ಎಲ್ಲಾ ಕಲ್ಸ್ಕೊಂಡ್ಬಿಡೋಣ್ರಿ ಹಿಟ್ಟೆಲ್ಲಾ. ಕೆಲವೊಬ್ರಿಗೆ ಓಟ್ಸ್ ಲೈಕ್ ಆಗಂಗಿಲ್ರಿ, ಅದಕ್ಕ ನಾವ್ ಅವ್ರಿಗೆ ಯಾವ ರೀತಿ ತಿನ್ನಿಸ್ಬೇಕ, ಈ ಟೈಪ್ ಏನಾದ್ರು ಮಾಡ್ಸೋಣ. ಓಟ್ಸ್ ಒಳಗ ಕಂಟೆಂಟ್ ಇರ್ತದ್ರಿ ಬಹಳ, ಅದ ಹೇಗೆ. ಹಂಗಾಗಿ ಯಾವ್ದಾದ್ರು ಒಂದ್ ಪದಾರ್ಥದೊಳಗ ಹಾಕಿ ತಿನ್ಸಿದ್ರೆ ಮಕ್ಕಳು ಕೂಡ ತಿಂತಾರ, ದೊಡ್ಡವರು ತಿಂತಾರ. ಸೊ ಹಂಗಾಗಿ ನೋಡ್ರಿ ಈ ರೀತಿ ಚಪಾತಿ ಮಾಡ್ಲಿಕತ್ತೇನಿ. ಚಂದಾಗಿ ಕಲಸಿ ಇದನ್ನ 1 ನಿಮಿಷ ಮುಚ್ಚಿಟ್ಬಿಡೋಣಂತ. ಇಷ್ಟೆಲ್ಲಾ ಕಲ್ಸೋದ್ರಾಗ ಅಲ್ಲೇ ಬೆಂಡಿ ಕಲಸ್ಲಿಕ್ಕೆ ಏನ್ ಇಟ್ಟಿದ್ವಲ್ಲ ಅದು ನೋಡ್ರಿ ಅರ್ಧ ಆಗ್ಯದ, ಇನ್ನೂ ಫುಲ್ ಆಗಿಲ್ರಿ. ಒಂದ್ ಸ್ವಲ್ಪ ಅನಸ್ತದ, ಆಮೇಲೆ ಜಿಡ್ ಅನಸ್ತದ. ಹಂಗಾಗಿ ಅದ ತಾಳಿರಿ, ಸಣ್ಣ ಉರಿ ಒಳಗ ಇಟ್ಟು ತಾಳಸ್ಲಿಕ್ ಒಂದ್ ಕಡೆ ಇಟ್ಬಿಟ್ಟಿನಿ. ಬುಟ್ಟಿ ಒಳಗ್ ನೋಡ್ರಿ ಈ ರೀತಿ ಅಗಲ ಮಾಡಿದ್ರೆ ಏನಾಗ್ತದ, ಅದ ಕರ್ದಂಗ ಆಗ್ತದ್ರಿ, ರೋಸ್ಟ್ ಆಗ್ತದ ಬೆಂಡಿಕಾಯಿ. ಸೊ ಆಯ್ತ್ ನೋಡ್ರಿ, ಫಸ್ಟ್ ಕ್ಲಾಸ್ ರೆಡಿ ಆತು. ಗ್ಯಾಸ್ ಆಫ್ ಮಾಡ್ಬಿಟ್ಟೇನ್ರಿ. ಅದಕ್ಕ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ, ಮತ್ತ ಒಂದ್ ಸ್ವಲ್ಪ ಹಿಂಗ್ ಹಾಕ್ತೇನಿ. ಆಮೇಲೆ ಇಲ್ಲೇನೋ ಒಂದ್ ಪೌಡರ್ ಮಾಡಿ ಇಟ್ಕೊಂಡೇನ್ರಿ, ಏನಂದ್ರ ಜೀರಿಗೆ ಮತ್ತ ಸಾಸಿವೆ ಪೌಡರ್ ಮಾಡಿ ಇಟ್ಕೊಂಡೇನಿ, ಅದನ್ನ ಹಾಕ್ತೇನೆ. ಸೂಪರ್ ಟೇಸ್ಟ್ ಕೊಡ್ತದ್ರಿ ಇದು ರಾಯ್ತಾಕ್. ಮೇನ್ ಇರುವುದ ಈ ಐಟಮ್ ಜೀರಿಗೆ ಮತ್ತ ಸಾಸ್ವಿದ. ಹಾಕಿ ಚಂದಾಗಿ ಈ ರೀತಿ ಕಲಸಿಟ್ಬಿಡೋಣ. ನಮಗ್ ಎಷ್ಟ್ ಬೇಕೋ ಅಷ್ಟ ಇದೇನ್ ಮಸಾಲೆ ಅದಲ್ಲ ಅದನ್ನ ತಗೊಳ್ಳೋದು, ಆ ಮೊಸರಿಂದೇನ್ ತೋರ್ಸಿದ್ನಲ್ಲ ನಿಮ್ಗ ಹಾಕಿ ಕೈ ಆಡ್ಸ್ಬಿಡೋದು. ಸಂಜೆ ಮುಂದ್ ಬೇಕಂದ್ರ ಮತ್ತ ನಾವ್ ಈ ರೀತಿ ಕಲ್ಸ್ಕೊಳಿಕ್ ಬರ್ತದ. ಇಷ್ಟೆಲ್ಲಾ ಅನ್ನೋದ್ರಾಗ ಇಲ್ಲ ನಂದ ಹಿಟ್ಟು ನೆಂದ್ಬಿಟ್ಟಿತ್ತು, ನಾ ಏನ್ ಕಲ್ಸಿಟ್ಟಿದ್ನಲ್ಲ. ಈಗ ಅದರದ್ದು ಉರುಳಿ ಹಾಕೋಣ ಅಷ್ಟ್ರೊಳಗ ಇಲ್ಲಿ ಹಂಚ್ ಕಾಯ್ಲಿಕ್ಕೆ ಇಟ್ಬಿಟ್ಟಿನಿ. ಇವು 9 ಚಪಾತಿ ಆಗಿತ್ತಂತ ನಾ ಏನ್ ಮಾಡ್ದೆ, ಒಂದ್ ಸಣ್ಣದ್ ಮಾಡಿ ಗಣಪತಿ ನೈವೇದ್ಯ ಅಂತಾರಿ ಇದಕ್ಕ, ಆ ಟೈಪ್ ಮಾಡ್ರಿ ಹಂಚ ಮೇಲೆ ಹಾಕಿನಿ. ಸೊ ಈಗ ಇಲ್ಲೇ ರೋಟಿ ಮಾಡ್ಲಿಕ್ಕೆ ಶುರು ಮಾಡೋಣ ಅಂತ. ಇನ್ನೊಂದ್ ಏನಂದ್ರ ರೀ, ನೀವು ಸೇಮ್ ಟೈಪ್
ಚಪಾತಿ ಅಥವಾ ರೋಟಿ ಮಾಡ್ಕೊಟ್ರ ಒಂದೇ ಟೈಪ್ ಅನಿಸ್ತದ. ಸ್ವಲ್ಪ ಡಿಫ್ರೆಂಟ್ ಇರ್ಲಿ ಅಂತ ನಾ ಏನ್ ಮಾಡ್ದೆ, ದೊಡ್ಡದು ಲಟ್ಟಿಸಿ ಸ್ವಲ್ಪ ಎಣ್ಣೆ ಹಚ್ಚಿ ಹಿಟ್ ಹಚ್ಚಿ ಈ ರೀತಿ ಫೋಲ್ಡ್ ಮಾಡ್ಲಿಕತ್ತೆ ನೋಡ್ರಿ. ನಾವು ಸ್ಕೂಲ್ ಒಳಗಿದ್ದಾಗ ಪೇಪರ್ ಫ್ಯಾನ್ ಮಾಡ್ತಿದ್ವಲ್ರಿ, ಆ ಟೈಪ್ ಫೋಲ್ಡ್ ಮಾಡೋದು ಇವನ್ನ. ಇದೇನ್ ಭಾಳ ಟೈಮ್ ಹಿಡಿಯಂಗಿಲ್ರಿ, 2 ಮಿನಿಟ್ನಾಗ ಆಗ್ತಾವ್. 2 ಮಿನಿಟು ಹಿಡಿಯೋದಿಲ್ಲ ಇದು, 1 ಸೆಕೆಂಡ್ನಾಗೆ ಆಗ್ಬಿಡ್ತದ ಇದು. ಈ ನೋಡ್ರಿ ಈ ಟೈಪ್ ಮಾಡ್ಕೊಂಡ್ ನೀವ್ ಚಪಾತಿ ಲಟ್ಸಿದ್ರ ನೋಡ್ಲಿಕ್ಕೂ ಚಂದ ಅನಸ್ತದ್ರಿ. ಆಮೇಲೆ ಬೇಯ್ತದಲ್ರಿ, ಕಣ್ ಬರುದ ಅಂತ ಹೇಳ್ತಾರಲ್ಲ, ಆ ಟೈಮ್ನಾಗ ಹಿಂಗ್ ರೌಂಡ್ ಶೇಪ್ನಾಗ ಬರ್ತಾವ, ಚಂದ ಅನಸ್ತದ್ರಿ ನೋಡ್ಲಿಕ್. ನೀವು ವಿಡಿಯೋ ನೋಡ್ಕೊತ ಹೋಗ್ರಿ ಗೊತ್ತಾಗ್ತದ. ಸೊ ಇದನ್ನ ಲಟ್ಟಿಸ್ಲಿಕತ್ತೇನಿ, ಬಹಳ ತೆಳ್ಳಗ ಲಟ್ಟಿಸ್ಲಿಕ್ ಬಾರ್ದು. ಅಷ್ಟ್ರಾಗ ನೋಡ್ರಿ ಅದು ಒಂದ್ ಲಟ್ಟಿಸಿ ರೆಡಿ ಮಾಡ್ಕೊಳ್ಳೋದ್ರಾಗ ಇಂದ್ ಬಿಟ್ಟಿತ್ತು. ಇದನ್ನ ಬೇಯ್ಲಿಕ್ ಹಾಕೋಣಂತ ನೆಕ್ಸ್ಟ್ ಕೂಡ ಅದೇ ರೀತಿ ಲಟ್ಟಿಸ್ಲಿಕತ್ತೇನಿ. ಇದನ್ನ ಮಕ್ಕಳ ಡಬ್ಬಿಗೂ ಕೂಡ ನೀವು ಕಟ್ಬೋದು, ಟೇಸ್ಟಿ ಆಗಿರ್ತದೆ. ಯಾಕಂದ್ರೆ ಇದ್ರೊಳಗೆಲ್ಲಾ ಮಸಾಲೆ ಹಾಕ್ಬಿಟ್ಟೇನ್ರಿ ನಾನ್. ಜೀರಿಗೆ ಅಜ್ವಾಯಿನ್ ಹಾಕೇನಿ, ಆಮೇಲೆ ಉಪ್ಪು ಹಾಕ್ಯದ, ಅರ್ಶಿನ ಹಾಕ್ಯದ, ನೋಡ್ಲಿಕ್ಕೂ ಕೂಡ ಚಂದ ಅನಿಸ್ತದ್ರಿ. ಟೇಸ್ಟ್ ಕೂಡ ಸೂಪರ್ ಆಗಿರ್ತದ. ಅಲ್ಲಿ ಒಂದ್ ಬೇಯೋದ್ರಾಗ ಇನ್ನೊಂದು ಕೂಡ ರೆಡಿ ಮಾಡ್ಲಿಕತ್ತೀನಿ. ಇದೇ ರೀತಿ ನಾನು ಎಲ್ಲಾ ಚಪಾತಿಗಳನ್ನ ಮಾಡ್ತೇನೆ. ನೀವು ಡಿಫ್ರೆಂಟ್ ಶೇಪ್ ಒಳಗ್ ಮಾಡ್ಬೋದು, ಅಥವಾ ಈ ರೀತಿ ಲೇಯರ್ ಆಗಿ ಮಾಡ್ಬೋದು. ನೀವು ನಾರ್ಮಲ್ ಚಪಾತಿ ಮಾಡಿದ್ರ, ಬಕ್ರಿ ಮಾಡಿದ್ರ ಅಷ್ಟೇನ ಇದು ಅನ್ಸಂಗಿಲ್ರಿ ದಿವ್ಸ. ಸ್ವಲ್ಪ ಡಿಫ್ರೆಂಟ್ ಆಗಿ ಏನಾದ್ರು ಅಡಿಗೆ ಮಾಡ್ರಿ, ಖುಷಿ ಪಡ್ತಾರ. ಈಗ ನೋಡ್ರಿ ಬೆಂದದ, ಕಣ್ ಬರುದಂತಾರಲ್ರಿ, ಬಂದ್ರ ಎಷ್ಟ್ ಚಂದ ಅನಸ್ತದ ನೋಡ್ರಿ, ಹಿಂಗ್ ರೌಂಡ್ ರೌಂಡ್ ಕಪ್ಪಾಗಿದ್ದು. ಇದೇ ರೀತಿ ನಾನು ಎಲ್ಲಾ ಚಪಾತಿಗಳನ್ನ ಮಾಡ್ಕೊತ ಹೋಗ್ತೀನಿ. ಬಹಳಷ್ಟು ಜನ ಕಮೆಂಟ್ ಮಾಡ್ಲಿಕತ್ತೀರಿ, ಖುಷಿ ಆಗ್ಲಿಕತ್ತದ್ರಿ ನನ್ಗ. ಹಿಂಗಾಗಿ ನನಗೂ ವೆರೈಟಿ ತೋರಿಸ್ಬೇಕ, ನನ್ ಕ್ರಿಯೇಟಿವಿಟಿ ಏನಾದ್ರೂ ಹೊಸಾದಿದ್ರ ಅದನ್ನ ತೋರಿಸ್ಬೇಕಂತ ವಿಡಿಯೋದಾಗ ತೋರಿಸ್ಲಿಕತ್ತೇನ್ ನೋಡ್ರಿ. ಮಸ್ತ್ ಆಗಿತ್ರಿ, ಚಪಾತಿ ಕೂಡ ಸೂಪರ್ ಆಗಿತ್ತು, ಆಮೇಲೆ ಆ ರಾಯ್ತಾ ಕೂಡ ಸೂಪರ್ ಆಗಿತ್ತು. ಆದವ್ರಿ ಈಗ ಸರ್ವ್ ಮಾಡೋಣ. ಮಧ್ಯಾಹ್ನ ಊಟಕ್ಕೆ ಇದನ್ನೇ ಮಾಡಿದ್ದೆ ನಾನು. ಬೆಂಡಿಕಾಯಿ ನೋಡ್ರಿ ಎಷ್ಟು ಚಂದ ಅನಸ್ತದ, ಮ್ಯಾಲೆ ಕೆಂಪ್ ಕಲರ್ದ ಮೆಣಸಿನ್ಕಾಯಿ ಒಗ್ಗರಣೆ ಒಳಗ್ ಹಾಕಿನ್ಲ, ನೋಡ್ಲಿಕ್ಕೆ ಎಷ್ಟು ಚಂದ ಕಾಣ್ತದಂತ. ಆಮೇಲೆ ನನ್ನ ಹತ್ರ ಅದ ಬೇಬಿ ಕಾರ್ನ್ ಗ್ರೇವಿ ಇನ್ನೊಂದ್ ಸ್ವಲ್ಪ ಕೂಡ ಸರ್ವ್ ಮಾಡೀನಿ. ಅದ್ರ ಚಪಾತಿ ಮೊಸರು ಇದ್ದಿದ್ದಕ್ಕ ನಾನು ತುಪ್ಪ ಹಾಕಿಲ್ಲ, ಬೇಕಾದ್ರೆ ನೀವು ತುಪ್ಪ ಕೂಡ ಹಾಕ್ಬೋದು. ಈಗ ನೋಡ್ರಿ ಮ್ಯಾಲೆ ಚಂದ ಕಾಣ್ಲಿ ಅಂತ ಹೇಳಿ ಕೊತ್ತಂಬರಿಯಿಂದ ಅಲಂಕಾರ ಮಾಡೇನಿ. ಈ ರೀತಿ ಅಲಂಕಾರ ಮಾಡಿದ್ದನ್ನ ನೋಡ್ರಿ ಕೈ ಹಾಕಿ ತಿನ್ಬೇಕ್ ಅನಸ್ತದ, ಅಷ್ಟ ಮಸ್ತ್ ಆಗಿತ್ರಿ ಇದು. ನೀವು ಮಸ್ಟ್ ಟ್ರೈ ರೆಸಿಪಿ ಮನಿ ಒಳಗ ಟ್ರೈ ಮಾಡಿ ನೋಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ ಬರ್ತದಲ್ಲ, ಅಲ್ಲಿ ಪ್ರೆಸ್ ಮಾಡಿದ್ರೆ ನೋಟಿಫಿಕೇಶನ್ ಬರ್ತದ. ನೆನ್ನಪ್ಲೆ ಕಮೆಂಟ್ ಮಾಡ್ರಿ. ಯಾರ್ಯಾರು ಮಾಡ್ಲಿಕತ್ತಿರಲ್ಲ ತುಂಬಾ ತುಂಬಾ ಧನ್ಯವಾದಗಳು. ಮತ್ತೆ ನಾನ್ ನಿಮ್ಗೆ ಹೊಸ ವಿಡಿಯೋ ಒಂದಿಗೆ ಸಿಗ್ತೀನಿ. ನಮಸ್ಕಾರ.